ರೀ ಏನು ಅದು ನಾನು ಹಿಂಗ್ ಹೇಳ್ತೀನಿ ಅಂತ ತಿಳ್ಕೊಬೇಡಿ. ಅಟ್ಟಿಲೆಲ್ಲಾರು ಪ್ರಚಾರಕ್ಕೆ ಅಂತ ಹೊರಗೆ ಹೋಗವ್ರೆ. ರೀ, ವಿದ್ಯಾ ಇನ್ನೂ ಬಂದೇ ಇಲ್ಲ. ಫೋನ್ ಮಾಡಿದ್ರೆ ಫೋನು ರಿಸೀವ್ ಮಾಡ್ತಾ ಇಲ್ಲ. ಅಪ್ಪಿ ತಪ್ಪಿ ಏನಾರು ನಮ್ಮ ಅಟ್ಟಿಯವ್ರ ಹತ್ರ ಸಿಕ್ಕಾಕಬಿಟ್ಲೋ ಏನೋ ಅಂತ ಭಯ ಆಯ್ತದೆ ರೀ. ಭವಾನಿ, ಭದ್ರಾ ವಿದ್ಯಾ ತುಂಬ ಬುದ್ಧಿವಂತರು. ಅದರಲ್ಲೂ ವಿದ್ಯೆ ತುಂಬ ಶಾರ್ಪ್ ಅವಳೆ, ಹಂಗೆ ಚಾಣಾಕ್ಷನ ಕೂಡ. ಭದ್ರಾ ಮಾತು ಕೊಟ್ಟವನೆಂದ್ರೆ ಹೆಂಗಾದ್ರೂ ಮ್ಯಾನೇಜ್ ಮಾಡೇ ಮಾಡ್ತಾನೆ. ಮ್ಯಾನೇಜ್ ಮಾಡಬೇಕು, ವಿದ್ಯಾ ದಡ ಮುಟ್ಬೇಕು ಅನ್ನೋದೇ ನನ್ನ ಆಸೆ ರೀ. ಯಾಕಂದ್ರೆ ನಾನು ಅವತ್ತು ಮಾಡಿದ ಒಂದು ತೆಪ್ನಿಂದ ನಮ್ಮ ಅಟ್ಟಿ ಹೆಣ್ಮಕ್ಳು ವಯಸ್ಸಿಗೆ ಬಂದ್ಮ್ಯಾಕೆ ಓದ್ಬಾರ್ದು ಅನ್ನೋ ಶಾಪ ಸುತ್ಕೊಂಡೈತೆ. ಆ ಪಾಪದವರೆಗೂ ನನ್ನನ್ನು ಕಾಡ್ತೈತೆ. ಅದು ಪರಿಹಾರ ಆಗ್ಬೇಕು. ನನ್ನ ಮೇಲಿರೋ ಕಳಂಕ ಹೋಗ್ಬೇಕು ಅಂದ್ರೆ ವಿದ್ಯಾ ಸಂದಾಕ್ ಓದ್ಬೇಕು, ಅವಳೇನಾದ್ರು ಸಾಧಿಸ್ಬೇಕು. ಆವಾಗ್ಲೇ ನನ್ನ ಮನ್ಸ್ಗೂ ಸಮಾಧಾನ. ಭವಾನಿ, ನೀನು ನಿನ್ನ ಕುಟುಂಬಕ್ಕೆ ಹತ್ರ ಆಗ್ಬೇಕು ಅಂತ ವಿದ್ಯಾನ ಕೋಚಿಂಗ್ ಸೆಂಟ್ರಿಗೆ ಸೇರಿಸ್ದೇನೋ ಅಂತ ಅನ್ಕೊಂಡೆ. ಆದರೆ ನಿನ್ನ ಯೋಚನೆಯಿಂದ ಈ ಥರ ಒಂದು ಉದ್ದೇಶ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಆಡಿದ ಮನೆಗೆ ಹೋಗ್ಬೇಕು, ಅಪ್ಪಯ್ಯಂತವ್ವ ಬಾಯಿ ತುಂಬಾ ನನ್ನವ್ವ ಅಂತ ಅನ್ನಿಸ್ಕೋಬೇಕು ಅಂತ ಆಸೆ ಏನೋ ಐತೆ ರೀ. ಆದ್ರೆ ನನ್ನ ಆಸೆಗೋಸ್ಕರ ವಿದ್ಯನ್ನ ಸೇರಿಸು ಅಂತ ಕೇಳಲಿಲ್ಲ. ಅವಳು ಏನಾದ್ರೂ ಸಾಧಿಸ್ತಾಳೆ ಅನ್ನೋ ಭರವಸೆಯಿಂದ ಕೇಳಿದ್ದು. ಆ ನಂಬಿಕೆನ ವಿದ್ಯೆ ಉಳಿಸ್ತಾಳೆ. ಆಟೆ ಅಲ್ಲ, ಆ ಮನೆಗೆ ಮನೆತನಕ್ಕೆ ಒಳ್ಳೆ ಹೆಸರು ತಂದು ಕೊಡ್ತಾಳೆ. ನೋಡ್ತಾ ಇರು. ಹಂಗಾರೆ ನನ್ ಮೇಲಿರೋ ಕಳಂಕ ಹೋಯ್ತದೆ. ಇನ್ ಮುಂದಕ್ಕೆ ನಮ್ಮ ಮನೇಲಿ ವಯಸ್ಸಿಗೆ ಬಂದ ಹೆಣ್ಮಕ್ಳು ಓದಕ್ ಅವಕಾಶ ಸಿಗ್ತದೆ. ನಿಮ್ಮ ಓಟು ಯಾರಿಗೆ? ಶಿವರಾಮೇಗೌಡ್ರಿಗೆ. ನಿಮ್ಮ ಓಟು ಯಾರಿಗೆ? ಶಿವರಾಮೇಗೌಡ್ರಿಗೆ. ನಿಮ್ಮ ಓಟು ಯಾರಿಗೆ? ಶಿವರಾಮೇಗೌಡ್ರಿಗೆ. ನಿಮ್ಮ ಓಟು ಯಾರಿಗೆ? ಶಿವರಾಮೇಗೌಡ್ರಿಗೆ. 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 ಕಿರ್ನಾರ್ದೆ ಕೆರ್ದು ಹುಣ್ಣು ಮಾಡ್ಕೊಂಡ್ರು ಅಂತಾರಲ್ಲ, ಅದಿದೆ ತಾನೆ. ನಿಮ್ ಮಾತ್ ಕಟ್ಕೊಂಡು ನಾನು ಇಲ್ಲಿ ತನಕ ಬಂದಲ್ಲ, ಮೊದ್ಲು ನನಗ್ ನಾನು ಹೊಡ್ಕೋಬೇಕು. ಹಿಂಗ ಆಯ್ತದೆ ಅಂತ ನಂಗೇನ್ ಗೊತ್ತಿತ್ತದ್ಕೆ. ಏನೋ ಅವ್ರ ಗುಟ್ನ ರಟ್ ಮಾಡೋಣ ಅನ್ಕಂಡೆ. ಈಗ ನಾವೇ ಗೋಳಾಡಂಗಾಗದೆ. ಹೆಂಗೋ ಅಟ್ಟಿಲಿ ಫೋನ್ ನೋಡ್ಕೊಂಡ್ ಇರ್ತಿದ್ದೆ. ನೀವೇನೋ ದೊಡ್ಡಕ್ ಸಾಧನೆ ಮಾಡ್ತೀರಾ ಅಂತ ನಿಮ್ಮನ್ನ ನಂಬ್ಕೊಂಡ್ ಬಂದೆ. ಇನ್ ಮುಂದ್ಕೆ ಅದೇನೇನ್ ಕಾದಿರತ್ತೋ ಕಾಣಲ್ಲಪ್ಪ. ಪಾಟ್ಲೆ ಅಂಟಮ್ಮ ಇನ್ಯಾಕ್ ತಡ, ಶುರು ಹಚ್ಕೋ. ಗೌಡ್ರೆ, ಅವ್ರಿಗೆ ಸುಸ್ತಾಗದ್ ಅನ್ಸ್ತದೆ, ಬಿಟ್ಬಿಡಿ ಹೋಗ್ಲಿ. ಅದ್ಕೆಮ್ಮ ಇದೆಲ್ಲ ನಿಮಗ್ ಗೊತ್ತಾಗಿಲ್ಲ, ಸುಮ್ಕೇರಿ. ಅಂಟಮ್ಮ ನೀ ಶುರು ಹಚ್ಕೋ. ಅಕ್ಕ, ಇದೇನಕ್ಕ ನೀನ್ ನೀರ್ ತರಕ್ ಹೋಯ್ತಾ ಇದ್ದಿ? ಏನ್ ಮಾಡೋದಪ್ಪ, ಸರಿಯಾಗಿ ನೀರೇ ಬಿಡಲ್ಲ. ಅವ್ವ, ಇವನ್ ಮತ್ತೆ ಏನೋ ಅಂಟಾಕಂಗವ್ನೆ. ನನ್ ಕೈಲಾಗಕ್ಕಿಲ್ಲ ಕಣವ. ನೀವು ಬೇಕಾದ್ರೆ ಇವ್ರು ಹೇಳ್ದಂಗೆ ಕೇಳಿ. ಬರೋದ್ ಬಂದು ಮಣ್ಣು ತಿನ್ನೋ ಕೆಲ್ಸ ಮಾಡ್ಕೊಂಡಿದೀವಿ. ಈಗ ಅನ್ಭವಿಸ್ಲೇಬೇಕು, ಅನ್ಭವ್ಸನ. ಮೂರ್ ದಿವ್ಸಕ್ಕೋ 6 ದಿವ್ಸಕ್ಕೋ ಒಂದ್ಸತಿ ನೀರ್ ಬಿಡ್ತಾರೆ. ಅದಕ್ಕೆ ಯಾಕಕ್ಕ ಈ ಕಿತ ಶಿವರಾಮೇಗೌಡ್ರಿಗೆ ಓಟ ಗೆಲ್ಲಿಸ್ಬಿಡಿ. ನಿಮ್ಗೆ ಒಂದಿನ ನೀರಿನ ಸಮಸ್ಯೆ ಇಲ್ದಂಗ್ ನೋಡ್ಕತಾರೆ. ಅದು ಓಟ್ ಹಾಕದ್ಮೇಲೆ ಅಪ್ಪ, ಈಗಲ್ ಕತೆ ಹೇಳು. ಅದಕ್ಕೆ ಯಾಕಕ್ಕ ಚಿಂತೆ ಮಾಡ್ತಿ? ನಮ್ಮ ಅಟ್ಟಿ ಹೆಂಗಸಿರ್ಬೇಕಾರೆ ನೀನ್ ಯಾಕೆ ಚಿಂತೆ ಮಾಡ್ಬೇಕು ಹೇಳು? ಅತ್ತೆ, ಚಿಕ್ಕವ್ವ, ಬಿರ್ನ ಬನ್ನಿ ಇಲ್ಲಿ. ಬಂದ್ರೆ ಬಿರ್ನೆ ಆ ಡ್ರಮ್ಮಿಗೆ ನೀರ್ ತುಂಬಿಸ್ಬಿಡಿ. ಭದ್ರಾ, ತುಂಬ್ಲೇಬೇಕೆ? ಅದ್ ಬಿಟ್ ಬೇರೆ ದಾರಿ ಇಲ್ವಲ್ಲ. ಕೊಡಿ ಕೊಡಿ, ಇಸ್ಕೊಳ್ಳ ಬೇಗ. ಬಿರ್ನೆ, ಚಿತ್ರ ತುಂಬಿ. ನಡ್ರಿ ಕೊಡವ ಬಿನ್ಗೆ ನಂಗೆ. ಅತ್ತ ಚಿಕ್ಕವ ಇಸ್ಕೊಳ್ಳಿ, ವಿನಂತೆ ಇಸ್ಕ.
ನೀರ್ ತುಂಬಿಸ್ತಾರ ಬಿಡವ. ಗೌಡ್ರೆ ಪಾಪ ಅವರಿಗೆ ಸಾನೆ ಕಷ್ಟ ಆಯ್ತೈತೇನೋ. ಏನು ಆಗಕ್ಕಿಲ್ಲ ಸುಮ್ಕಿರಮ್ಮಿ. ಅವರು ಮನೇಲಿ ಕೆಲಸ ಮಾಡಿ ಮಾಡಿ ರೂಢಿ ಅದೇ. ನನ್ ಕೈಲಿ ಆಗಕ್ಕೂ ಇಲ್ಲ, ನನ್ ಮಾಡಕ್ಕೂ ಇಲ್ಲ. ಏನ್ ಅನ್ಕೊಂಬಿಟ್ಟ ನೀವು ನನ್ನನ್ನ? ನೀವು ಬೇಕಾದ್ರೆ ಸಂಜೆ ತನಕ ಅವ್ನ ಜೊತೆಗಿದ್ದು ನೀವು ಸಂಜೆಗ್ ಬನ್ನಿ, ನನ್ ಕೈಲಿ ಆಗಕ್ಕಿಲ್ಲ. ನನ್ ಕೈಲೂ ಆಗಕ್ಕಿಲ್ಲ ಕಣವ. ಗೌಡ್ರೆ ಪಾಪ ಚಿಕ್ಕತ್ತೆ ಅಲ್ಲೇ ನಿಂತ್ಕೊಂಡ್ಬಿಟ್ಟವ್ರೆ. ನಿಂತ್ಕೊಳ್ಳಿ ಬಿಡು, ಇನ್ ಮಿಕ್ದವ್ರು ತುಂಬ್ತಾರೆ. ನಾ ತುಂಬ್ತೀನಿ ಅದ್ಕೆ. ಭದ್ರಾ, ನೀ ಹೇಳ್ದಂಗೆ ನೀರ್ ತುಂಬಿಸಿದೀವಿ. ನಮ್ಮ ಅಣ್ಣಂಗ್ ಮಾತ್ರ ಒಂದು ಓಟ್ ಕಡಿಮೆ ಆದ್ರೂ ನಂಗೆ ತುಂಬಾ ಬೇಜಾರಾಯ್ತದೆ. ಅಕ್ಕ, ನೀರ್ ತುಂಬ್ಸಾಗದೆ ಬೇರೆ ಏನಾದ್ರು ಕೆಲ್ಸ ಇದ್ರೇಳು. ಚಿಟ್ಕೆ ಹೊಡೆಯೋದ್ರಲ್ಲಿ ನಮ್ಮ ಒಟ್ಟಿಯವರೆಲ್ಲ ಮಾಡ್ಬಿಡ್ತಾರೆ. ಸದ್ಯಕ್ಕೆ ನೀರ್ ತುಂಬಿಸಿದ್ರಲ್ಲ ಅಟ್ ಸಾಕ್ ಬಿಡಪ್ಪ. ಚಿಕ್ಕವ ಬನ್ನಿ. ಅತ್ತೆ, ಹಿಂಗೆ ಆದ್ರೆ ಪ್ರಚಾರ ಮಾಡೋದ್ ಲೇಟ್ ಆಗ್ತದೆ. ಕೊಟ್ಲೆ ಸೂರಜ್ಗಳ ಬಾರೆ. ನಿಮ್ಮ ಓಟು ಯಾರಿಗೆ? ಶಿವರಾಮೇಗೌಡ್ರಿಗೆ. ನಿಮ್ಮ ಓಟು ಯಾರಿಗೆ? ಶಿವರಾಮೇಗೌಡ್ರಿಗೆ. ನಿಮ್ಮ ಓಟು ಯಾರಿಗೆ? ಶಿವರಾಮೇಗೌಡ್ರಿಗೆ. ರೀ, ಏನು ಅದು ನಾನ್ ಹಿಂಗ್ ಹೇಳ್ತೀನಿ ಅಂತ ತಿಳ್ಕೊಬೇಡಿ. ಅಟ್ಟಿಲೆಲ್ಲಾರು ಪ್ರಚಾರಕ್ಕೆ ಅಂತ ಹೊರಗ್ ಹೋಗವ್ರೆ. ಅದಕ್ ನಾನೇನ್ ಮಾಡ್ಲಿ? ಅದ್ಕೆ ನೀವು ಹೋಗ್ಬೇಕಲ್ವೇ? ಅಲ್ಲ, ದೊಡ್ಡಗೌಡ್ರು ನಮ್ಗೆ ಅಂತವ ಏಟೆಲ್ಲ ಸಹಾಯ ಮಾಡವ್ರೆ. ಅಂಥದ್ರಲ್ಲಿ ನೀವ್ ಪ್ರಚಾರಕ್ಕೆ ಹೋಗ್ದೇನಯ್ಯ ಹಿಂಗೆ ಅಟ್ಟಿಲ್ ಕೂತ್ಕೊಂಡ್ರೆ ಹೆಂಗೆ ಹೇಳಿ? ಸಹಾಯ ಮಾಡಿರೋದು ನಮಗಲ್ಲ, ನಿನಗ್ ಮಾತ್ರನೇಯ. ನಿನಗ್ ಸಹಾಯ ಮಾಡಿದ್ರೆ ನೀನ್ ಪ್ರಚಾರನಾರ ಮಾಡ್ಕ, ಇನ್ನೊಂದಾರ ಮಾಡ್ಕ. ನನ್ಗೆ ಕೇಳ್ತಾ ಇದ್ಯಾ? ಅದು ಹಂಗಲ್ಲ ರೀ. ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ನಂಗೆ ಸಂದಾಗ ಗೊತ್ತದೆ. ನೀನ್ ನನಗೆ ಹೇಳ್ಕೊಡ್ಬೇಕಾಗಿಲ್ಲ. ಇದೇ ಕೊನೆ. ಚಿನ್ನಂದ್ಕಿತ್ತ ನನ್ ಬಿಸಿ ತಲೆ ಹಾಕಿದ್ರೆ ಸುಮ್ಕೆ ಬಿಡಕ್ಕಿಲ್ಲ. ನಿಮ್ಮ ಮತ ಯಾರಿಗೆ? ಶಿವರಾಮೇಗೌಡ್ರಿಗೆ. ನಿಮ್ಮ ಮತ ಯಾರಿಗೆ? ಅದ್ಕೆ ಕೇಳ್ಬಿಡದ್ಕೆ ನನ್ ಕೈಲಂತೂ ಆಗಕ್ಕಿಲ್ಲ. ನನ್ ಕೈಲೂ ಆಯ್ತಾ ಇಲ್ಲ. ಕಿರು ಬರ್ಲಿ ಅವ್ನು, ನಾನೇ ಕೇಳ್ತೀನಿ. ಅದ್ಕೆ ಬಂದ್ರು. ಕೇಳು ಬಿರ್ನಿ ಕೇಳು. ಇದ್ಯಾಕೆ ಹಿಂಗೆ ನಿಂತ್ಕೊಂಡ್ಬಿಟ್ರಿ? ನದಿರಿ ಶಿವರಾಮೇಗೌಡ್ರಿಗೆ. ಭದ್ರಾ, ಹೇಳ್ ಚಿಕ್ಕವ. ಭದ್ರಾ, ಯಾಕೋ ಪ್ರಚಾರಕ್ಕೂ ನಂಗೂ ಆಗ್ಬತ್ತಾ ಇಲ್ಲ ಕಣಪ್ಪ. ಸ್ಯಾನೆ ಸುಸ್ತಾಗ್ಬಿಟ್ಟದು. ನಾವೆಲ್ಲ ಅಟ್ಟಿಗೊಂಟೋಯ್ತೀವಿ. ಅತ್ತೆ, ಒಂದೂರ್ಗೆ ಹೆಂಗ್ ಅಂದ್ಬಿಟ್ರೆ ಹೆಂಗೆ? ಇನ್ನು 10 ಬಾಕಿ ಅದೆ. ನದಿರಿ. ಕ್ವಾಟ್ಲೆ, ನಾವ್ ಊರ್ ಸುತ್ತಿಲ್ಲ, ಊರೇ ನಮ್ಮನ್ ಸುತ್ತಿಸ್ತಾ ಇದೆ. ನನ್ಗಂತೂ ತಲೆ ಗಿರ್ರ ಅಂತೈತೆ.
ಒಂದೂರ್ಗೆ ಇರೋ ಬರೋ ದೇವ್ರ ದರ್ಶನ ಎಲ್ಲ ಆಯ್ತಾ ಅದೇ ಇನ್ನ 10 ಊರ್ ಅಂದ್ರೆ ಅಷ್ಟೇ ನಮ್ ಕತೆ. ಯಮಧರ್ಮನ್ ದರ್ಶನನೇ ಆಗೋಯ್ತದೆ. ಅಯ್ಯ ಇದೇನ್ ಎಲ್ಲಾರು ಹಿಂಗೆ ಹೇಳ್ತಾ ಇದ್ದೀರಿ? ಬರೀ ಒಳ್ಳೆ ಕೆಲ್ಸನ ನಾನು ನನ್ನ ಹೆಂಡ್ರು ಮಾಡಿ ಒಳ್ಳೆ ಹೆಸರು ತಗೊಳಕಾದದೆ? ಎಲ್ಲಾರು ಕೆಲ್ಸ ಮಾಡಿ ನಮ್ಮಪ್ಪ ಹಿಂಗ್ ಗೆಲ್ಸ್ಬೇಕಪ್ಪ. ಯಪ್ಪ ನಮ್ಗೆ ಯಾವ ಹೆಸರು ಬೇಡ, ಏನು ಬೇಡ. ಪ್ರಚಾರನು ನೀವೇ ಮಾಡ್ಕೊಳ್ಳಿ, ಹೆಸರು ನೀವೇ ತಗೊಳ್ಳಿ, ನಮ್ಮನ್ ಬಿಟ್ಬಿಡಿ. ಈಗೇನೋ ಹಿಂಗ್ ಹೇಳ್ತೀರಾ, ಆಮೇಲೆ ಒತ್ತಾರಿಕೆ ಎದ್ದು ನಿನ್ ಹೆಂಡ್ರನ್ ಮಾತ್ರ ಪ್ರಚಾರಕ್ಕೆ ಕರ್ಕೊಂಡು ಹೋಗ್ತಿದ್ಯಾ ಅಂತ ಹೇಳ್ತೀರಾ. ನೋಡಪ್ಪ, ನೀನ್ ನಿನ್ ಹೆಂಡ್ರನ್ನ ಎಲ್ಲಿಗ್ ಬೇಕಾದ್ರೂ ಕರ್ಕೊಂಡೋಗು. ಆ ವಿಷಯಕ್ಕೆ ನಾವಿನ್ ಬರಕಿಲ್ಲ. ಹಂಗಾದ್ರೆ ಈಗ ನೀವೆಲ್ಲಾರ್ನು ಅಟ್ಟಿ ಕಳ್ಸ್ಕೊಡಿ ಅಂತ ಕೇಳ್ತಾ ಇದೀರಿ. ಅಷ್ಟ್ ಮಾಡಿ ಪುಣ್ಯ ಕಟ್ಕೊಳಪ್ಪ. ಕೊಡ್ಲೆ ಎಲ್ರು ಇಷ್ಟ ಕೇಳ್ಕತ್ತವ್ರೆ, ಕರ್ಕೊಂಡೋಗಿ ಇವ್ರನ್ನ ಅಟ್ಟಿಗೆ ಬಿಟ್ಬಂದ್ಬಿಡು. ಮಿಕ್ಕಿದ್ನ ನಾವೇ ಮಾಡ್ತೀವಿ. ನೀವ್ ಹೋಗಿ ಬಿರ್ನೆ ಬಿಟ್ಟು ಅಲ್ಲಿವರೆಗೂ ಮಾಡ್ತಾ ಇರ್ತೀವಿ. ಸರಿಯಾ? ಸರಿ ಹಂಗಾರೆ ನಡೀರಿ, ಕಾರ್ ಹತ್ತಮ್ಮ. ಈ ಎಲೆಕ್ಷನ್ ಪ್ರಚಾರ ಮಾಡೋದು ಈಟೊಂದು ಹಿಂಸೆ ಆಯ್ತದೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಸೊಂಟ ಎಲ್ಲ ಬಿದ್ದೋಯ್ತು. ಅವ್ವ ನನ್ ಕಾಲು ಪದ ಹೇಳ್ತಾವೆ. ಈ ನೋವು ಹೋಗಕ್ಕೆ ಅದೇಟ್ ದಿನ ಸುಧಾರ್ಸ್ಕೋಬೇಕೋ ನಾ ಕಾಣೆ. ಇಷ್ಟು ಬಿಸ್ಲಿಗ್ ಮಖ ತೋರಿ ಎಷ್ಟು ದಿನ ಆಗೋಗಿತ್ತು. ಈ ಜನ್ಮಕ್ಕಾಗೋ ಅಷ್ಟು ಕಷ್ಟ ಅನ್ಭವಿಸ್ಬಿಟ್ಟಿದೀವಿ. ನಾನು ಪ್ರಚಾರ ಮಾಡಿದ್ ಬರೀ ಮನೆಯಲ್ಲಿ, ಆಚೆನೂ ನೋಡಿವ್ನಿ. ಯಾರು ಕೂಡ ಬೇಕು ಅಂತ ಒಬ್ರು ಕಾಲ್ಗೆ 5-6 ಜನ ಬೀಳಕ್ಕಿಲ್ಲ. ಇದೆಲ್ಲವ ಆ ಭದ್ರ ನಮ್ ಕೈಲಿ ಬೇಕು ಅಂತಾನೆ ಮಾಡ್ಸಿರೋದು. ಅದು ಅಲ್ದೆ ಒಂದ್ ಊರಿಗೆ ನಾವು ಪ್ರಚಾರಕ್ಕೆ ಹೋಯ್ತೀವಿ ಅಂದ್ರೆ ಕಾರ್ಯಕರ್ತರು ಎಷ್ಟು ಜನ ಇರ್ತಾರೆ. ನಮ್ಮನ್ನ ಬಿಟ್ಟು ಯಾರಾದ್ರೂ ಇದ್ರ? ನಂಗೆ ಈಗ ಅರ್ಥ ಆಯ್ತಾ ಅದೆ. ಇದೆಲ್ಲ ಭದ್ರ ನಮಗ್ ಬುದ್ಧಿ ಕಲ್ಸ್ಬೇಕು ಅಂತಾನೆ ಮುಂಚೆನೆ ಪ್ಲಾನ್ ಮಾಡ್ಕೊಂಡವ್ನೆ. ನಾನುವೆ ಜಗಳ ಬ್ಯಾಡ ಅಂತವ ಇವನ್ ಹೇಳ್ದಂಗ್ ಎಲ್ಲಾ ಕಡೆ ಕೇಳ್ಕೊಂಡ್ ಬಂದಿವ್. ಇವತ್ತು ನನ್ನನ್ನ ಆಟಾಡ್ಸಿ ಅವನ್ ಗೆದ್ದಿರ್ಬೋದು, ಆದ್ರೆ ನಾಳೆ ಅವನು ನಾಟಾಡ್ಸಿ ನಾನ್ ಹೆಂಗ್ ಗೆಲ್ಬೇಕು ಅಂತ ನಂಗೆ ಸಂದಾಗ ಗೊತ್ತದೆ. ಮೂವತ್ಗೆ ನೀ ಹೇಳ್ತಾ ಇರೋದೆಲ್ಲ ದಿಟ್ವೆ. ಆದ್ರೂ ನಾವ್ ತೋಡೋ ಗುಂಡಿಗೆ ನಾವೇ ಬೀಳೋದು ಅಂದ್ರೆ ಇದೇ ಅನ್ಸುತ್ತೆ.